ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಮಂಡ್ಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಈ ದಿನ ಊಟ ಉಪಚಾರ ಮತ್ತು ಮಾತಿನ ಸೊಗಡು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಂಡ್ಯದ ಜನ ಆತಿಥ್ಯಕ್ಕೆ ಹೆಸರಾದವರು. ಇಲ್ಲಿನ ಬಹುಸಂಖ್ಯಾತ ಗಂಗಡಿಕರ ಒಕ್ಕಲಿಗ ಜನಾಂಗ ರಾಗಿ ಮುದ್ದೆ, ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಪ್ರಿಯರು. ಮದುವೆಗಳಲ್ಲಿ ಕರೆನೆರೆ ಎಂದು ಕರೆಯುವ ಬೀಗರೂಟದ ಸಮಾರಂಭಗಳಲ್ಲಿ ಬಾಡೂಟ ಉಂಡು ಖುಷಿ ಪಡುವ ಪ್ರವೃತ್ತಿ ಇಲ್ಲಿನ ಜನರದ್ದು. ಲಿಂಗಾಯತ ಜನಾಂಗದ ಜನ ಅಡ್ಡಣಿಗೆಯ ಎಂಬ ಪುಟ್ಟ ಮೇಜಿನ ಮೇಲೆ ತಲೆಯಿಟ್ಟು ಸರಳ ಊಟ ಮಾಡುತ್ತಾರೆ. ತಟ್ಟೆ ಇಟ್ಟು ಸರಳ ಊಟ ಮಾಡುತ್ತಾರೆ. ಸಸ್ಯಾಹಾರಿ ಊಟದಲ್ಲಿ ಜನಪ್ರಿಯವಾದದ್ದು ಸೊಪ್ಪು ಕಾಳಿನ ಉಪ್ಪು ಸಾರು ಹಾಗೂ ರಾಗಿ ಮುದ್ದೆ. ಮಂಡ್ಯದ ಬೆಣ್ಣೆ ಬಲು ಪ್ರಸಿದ್ಧವಾಗಿದೆ. ಮಾಂಸಾಹಾರಿಗಳಿಗೆ ಬನ್ನೂರು ಕುರಿಯ ಮಾಂಸ ಮತ್ತು ಮಳವಳ್ಳಿ ಕೆರೆಯ ಹೂಬತ್ತಿ ಮೀನು ಬಲು ಇಷ್ಟ. ಬಿಡುವಿನ ವೇಳೆಯಲ್ಲಿ ಹಳ್ಳಿಗರು ಮತ್ತು ಮಕ್ಕಳು ಚಿನ್ನಿಕೋಲು, ಕೀಲುಪತ್ತಿ, ಆನೆಕೀರ, ಬುಗರಿ ಆಟ, ಕುಂಟಾಬಿಲ್ಲೆ, ಕೋಲಾಟ ಆಡಿ ಖುಷಿಪಟ್ಟುಕೊಳ್ಳುತ್ತಾರೆ. ಹಿರಿಯರು ಪುರಾಣ, ಕೀರ್ತನೆ, ಭಜನೆ, ಬಯಲಾಟ, ಸೂತ್ರದ ಬೊಂಬೆ ಆಟಗಳನ್ನು ಆಡುತ್ತಾರೆ. ರೇಷ್ಮೆ ಸಾಕಾಣಿಕೆ, ಆಲೆಮನೆಯಲ್ಲಿ ಬೆಲ್ಲ ತಯಾರಿಕೆ, ಹೈನುಗಾರಿಕೆ ಮತ್ತು ಕೃಷಿ ಸ್ಥಳೀಯರ ಮುಖ್ಯ ಕಸುಬು. ಇಲ್ಲಿನ ಜನ ಗ್ರಾಮ ದೇವತೆಯರ ಬಗ್ಗೆ ಅತಿ ಹೆಚ್ಚಿನ ಗೌರವ ಹೊಂದಿದ್ದು ಮಾರಮ್ಮ, ದುರ್ಗಮ್ಮ, ಎಲ್ಲಮ್ಮ, ಗಂಗಮ್ಮ, ಮಾತಂಗಮ್ಮ, ಕಾಳಮ್ಮ, ಮುಳ್ಕಟ್ಟಮ್ಮ ಮುಂತಾದ ದೇವತೆಗಳ ವಾರ್ಷಿಕ ಜಾತ್ರೆ ನಡೆಸುತ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ರೈತ ಸಂಘ ಬಲವಾದ ಸಂಘಟನೆಯಾಗಿ ಬೆಳೆದಿದೆ. ಈಗಲೂ ರೈತ ಸಂಘದ ಪ್ರತಿನಿಧಿಗಳು ನಿರ್ಣಾಯಕ ಸಂದರ್ಭಗಳಲ್ಲಿ ಹಾಗೂ ಕಾವೇರಿ ನೀರಿನ ಹೋರಾಟದಲ್ಲಿ ಮತ್ತು ನಾಡು ನುಡಿಯ ರಕ್ಷಣೆಗಾಗಿ ಮುಂದೆ ಬಂದಿದ್ದಾರೆ. ಇಲ್ಲಿನ ಮಾತಿನ ಸೊಗಡು ಮಾತಿನ ಬಗ್ಗೆ ತಿಳಿದುಕೊಳ್ಳೋಣ. ಮಂಡ್ಯದ ಜನ ಪರಸ್ಪರ ಮಾತಿನಲ್ಲಿ ಬಳಸುವ ಪದಗಳೇ ಚೆಂದ. ಅವುಗಳಲ್ಲಿ ಅಣ್ತಮ್ಮ, ಅಲ್ಲಕಲ ಅಂದರೆ ಅಲ್ಲ ಕಣೋ ಅಂತ, ಬಯ್ಯ ಬಾರೋ, ಇಲ್ಲ ಕಣ್ಲ ಇಲ್ಲ ಕಣೋ, ಏನ್ಲ ಏನೋ, ಭಂಗ ತೊಂದರೆ, ಡಿಕವಾಗಿರು ಚೆಂದವಾಗಿ ಕಾಣು, ಬರ್ಲು ಪೊರಕೆ, ಒತ್ತಾರೆಗೆ ಬೆಳಿಗ್ಗೆಗೆ, ಕೇಮೆ ಕೆಲಸ, ಹಟ್ಟಿ ಮನೆ, ತೊಪ್ಪೆ ಸಗಣಿ, ಯಾಟೆ ಅಂದರೆ ಕೋಳಿ, ಬಾಡು ಅಂದರೆ ಮಾಂಸ, ತಣಿಗೆ ಗಂಗಳ ಅಂದರೆ ಊಟದ ತಟ್ಟೆ, ಹೆಸರು ಸಾರು, ಬಂದಯ್ಯ ಬಂದಿದ್ದೀಯ, ಅಪ್ಪ ಬತ್ತು ಅಪ್ಪ ಬಂದ, ಬಿತ್ರಿ ಅಂದರೆ ವಯ್ಯಾರಿ, ಮನೋಜಯ ಹೆಣ್ಣು ಒಪ್ಪುವುದು, ಬೂವ ಅನ್ನ, ತೆವಲು ಚಟ,
ಗಾಳಿಗಂಟಲು ತಕರಾರು, ಏಕ್ತೆ ಯೋಗ್ಯತೆ, ಮದಲಿಂಗ ಮದುವೆಗಂಡು ಮುಂತಾದವುಗಳಿವೆ. ಮಂಡ್ಯ ಜಿಲ್ಲೆಯಲ್ಲಿ 91.9% ಜನ ಶುದ್ಧ ಕನ್ನಡ ಮಾತನಾಡುವ ಜನರಿದ್ದು, ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಭಾಷಿಕರನ್ನು ಹೊಂದಿದ ಜಿಲ್ಲೆಯಾಗಿದೆ. ಉಳಿದಂತೆ ಮುಂದಿನ ಸ್ಥಾನಗಳಲ್ಲಿ ಹಾಸನ, ಚಾಮರಾಜನಗರ ಮತ್ತು ತುಮಕೂರು ಜಿಲ್ಲೆಗಳಿವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೈ ಹಿಂದ್, ಜೈ ಕರ್ನಾಟಕ.